ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ ಸೇರಿ 7 ಜನರಿಗೆ ನಿನ್ನೆ ಷರತ್ತುಬದ್ಧ ಜಾಮೀನನ್ನು ಕೊಡುವ ಮೂಲಕ ಕೋರ್ಟ್ ರಿಲೀಫ್ ಅನ್ನು ಕೊಟ್ಟಿತ್ತು. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಪಠಾಲಂಗೆ ಈ ಮೂಲಕ ಬಿಗ್ ರಿಲೀಫ್ ಸಿಕ್ಕಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಬೇಲ್ ಸಿಕ್ಕರೂ ಕೂಡ ಸದ್ಯಕ್ಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಇನ್ನು 1 ವಾರಗಳ ಕಾಲ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆಗೆ ದಾಸ ಮುಂದಾಗುವಂತಹ ಸಾಧ್ಯತೆ ಇದೆ. ಆಪರೇಷನ್ ಮೊರೆ ಹೋಗಿದ್ರೂ ಕೂಡ ಸದ್ಯಕ್ಕೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಫಿಸಿಯೋಥೆರಪಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನು ಪಡೆಯಲಿಕ್ಕೆ ದಾಸ ಮುಂದಾಗಿರುವಂತಹದ್ದು. ಈಗಾಗಲೇ ಬಿಜಿಎಸ್ ಆಸ್ಪತ್ರೆಯಲ್ಲಿದ್ದಾರೆ. ಬೆನ್ನು ನೋವು ಕಾಲು ನೋವಿಗೆ ಚಿಕಿತ್ಸೆಯನ್ನು ಪಡೆದ ಬಳಿಕ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿ. ವೈದ್ಯರ ಮಾರ್ಗದರ್ಶನದಂತೆ ಈಗ ಕನ್ಸರ್ವೇಟಿವ್ ಅಥವಾ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಲಿಕ್ಕೆ ವೈದ್ಯರು ಮುಂದಾಗ್ತಾ ಇರುವಂಥದ್ದು. ದರ್ಶನ್ ಅವರಿಗೆ ಬೆನ್ನು ನೋವು ವಿಪರೀತವಾಗಿ ಕಾಡ್ತಾ ಇತ್ತು. ಬಳ್ಳಾರಿ ಜೈಲಿನಿಂದ ಮಧ್ಯಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ರು. ಸದ್ಯದರಲ್ಲಿ ಆಪರೇಷನ್ ಆಗುತ್ತೆ ಅಂತ ಹೇಳಿ ನ್ಯಾಯಮೂರ್ತಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಈಗ ರೆಗ್ಯುಲರ್ ಬೇಲ್ ಮಂಜೂರಾಗಿರೋದ್ರಿಂದ ದರ್ಶನ್ ಅವರು ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಬಟ್ ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ದರ್ಶನ್ ಸದ್ಯಕ್ಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋದು ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಾರಣ ಅವರಿಗೆ ಕಾಲು ನೋವು ಮತ್ತು ಬೆನ್ನು ನೋವು ವಿಪರೀತವಾಗಿರೋದ್ರಿಂದ ಮತ್ತೊಮ್ಮೆ ಈ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಗೆ ಮುಂದಾಗ್ತಿದ್ದಾರೆ ಅನ್ನುವಂತಹ ಮಾಹಿತಿ. ಹಾಗಾದರೆ ಶಸ್ತ್ರಚಿಕಿತ್ಸೆಗೆ ದರ್ಶನ್ ಒಳಗಾಗ್ತಾರಾ ಇಲ್ವಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇಲ್ಲಿಯವರೆಗೂ ಶಸ್ತ್ರಚಿಕಿತ್ಸೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ವಿಚಾರಗಳು ಕೂಡ ಹೊರಬರುತ್ತಿಲ್ಲ. ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಘನ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿದೆ. ಷರತ್ತುಬದ್ಧ ಜಾಮೀನು. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು ಮಂಜೂರಾಗಿರುವ ಹಿನ್ನೆಲೆ ದರ್ಶನ್ಗೆ ಸರ್ಜರಿ ಮಾಡೋದು ಬಹುತೇಕ ಡೌಟ್ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಫಿಸಿಯೋಥೆರಪಿ ಮೂಲಕವೇ ಗುಣಮುಖ ಮಾಡಿಕೊಳ್ಳುವುದಕ್ಕೆ ವೈದ್ಯರು ಚಿಂತನೆಯನ್ನು ನಡೆಸಿದ್ದಾರಂತೆ. ತುರ್ತು ಆಪರೇಷನ್ಗಾಗಿ ಮಧ್ಯಂತರ ಬೇಲನ್ನು ಪಡೆದಿದ್ರು ದಾಸ. ಆದರೆ ಈವರೆಗೂ ಕೂಡ ಬೆನ್ನು ನೋವಿಗೆ ಸರ್ಜರಿ ಆಗಿಲ್ಲ. ದರ್ಶನ್ಗೂ ಕೂಡ ಆಪರೇಷನ್ ಇಷ್ಟ ಇರಲಿಲ್ಲ. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಸಹಜವಾಗಿಯೇ ಶಸ್ತ್ರಚಿಕಿತ್ಸೆಗೊಳಗಾಗೋದು, ಆಪರೇಷನ್ಗೆ ಒಳಗಾಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ರೀತಿಯಲ್ಲಿ ದರ್ಶನ್ ಬಹುತೇಕ ಶಸ್ತ್ರಚಿಕಿತ್ಸೆಗೊಳಗಾಗೋದು ಡೌಟ್ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಹಾಗಾದರೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನ ಈಗ ದರ್ಶನ್ ಪಡಿತಾ ಇದ್ದಾರೆ ಬಿಜಿಎಸ್ ಆಸ್ಪತ್ರೆಯಲ್ಲಿ. ಹೇಗಿರುತ್ತೆ ಈ ಟ್ರೀಟ್ಮೆಂಟು ನೋಡ್ತಾ ಹೋಗೋಣ. ಸರ್ಜರಿಯನ್ನ ಮಾಡದೆ ಬೆನ್ನು ನೋವಿಗೆ ಮಾತ್ರೆ ಮತ್ತು ಔಷಧಗಳನ್ನು ಕೊಡುವ ಮೂಲಕ ಆ ಬೆನ್ನು ನೋವನ್ನು ಕಾಲು ನೋವನ್ನು ಗುಣಮುಖಗೊಳಿಸುವಂತಹ ಕೆಲಸ, ಇದನ್ನು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಆಪರೇಷನ್ ಅನ್ನು ಮಾಡದೆ ಫಿಸಿಯೋಥೆರಪಿಯನ್ನು ಕೊಟ್ಟು ಗುಣಮುಖ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದರೆ ಎಕ್ಸಸೈಸು, ವ್ಯಾಯಾಮ ಮಾಡುವ ಮೂಲಕ. ಅದರ ಜೊತೆಗೆ ವ್ಯಾಯಾಮಗಳನ್ನು ಮಾಡಿಸಿ ಬೆನ್ನು ನೋವನ್ನು ಕಡಿಮೆ ಮಾಡೋದು, ಗುಣಮುಖ ಮಾಡುವಂಥದ್ದು ಕೂಡ ವೈದ್ಯರ ಮುಂದಿರುವಂತಹ ಪ್ಲಾನ್. ಇದಕ್ಕೇನೆ ದರ್ಶನ್ ಈಗ ಅಸ್ತು ಅಂದಿದ್ದಾರೆ. ಮಾತ್ರೆ ಔಷಧಿಗಳ ಜೊತೆಗೆ ಕೆಲ ದಿನಗಳ ಕಾಲ ವಿಶ್ರಾಂತಿಗೂ ಕೂಡ ಅವಕಾಶ ಇರುತ್ತೆ ಈ ಕನ್ಸರ್ವೇಟಿವ್ ಟ್ರೀಟ್ಮೆಂಟಲ್ಲಿ. ಅದರ ಜೊತೆಗೆ ಆಪರೇಷನ್ ಅನ್ನು ಮಾಡದೇನೆ ಅಲ್ಟ್ರಾಸೌಂಡನ್ನು ಕೊಟ್ಟು ಟ್ರೀಟ್ಮೆಂಟ್ ಮಾಡೋದು ಕೂಡ ವೈದ್ಯರ ಮುಂದಿರುವಂತಹ ಆಪ್ಷನ್. ಶಸ್ತ್ರಚಿಕಿತ್ಸೆ ಮಾಡಲಿಲ್ಲ ಅಂದರೆ ಇನ್ನು ಆಪರೇಷನನ್ನು ಮಾಡದೆಯೇ ಶಾಖವನ್ನು ಕೊಟ್ಟು ಟ್ರೀಟ್ಮೆಂಟನ್ನು ಕೂಡ ಮುಂದುವರಿಸಬಹುದು. ಶಸ್ತ್ರಚಿಕಿತ್ಸೆಯನ್ನು ಬಿಟ್ಟು ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರು ನಾನು ರೆಡಿ ಅಂಥೇಳಿ ದರ್ಶನ್ ಹೇಳಿದಾರಂತೆ. ಅದರ ಜೊತೆಗೆ ಕರೆಂಟ್ ಶಾಕು, ವೈಬ್ರೆಂಟನ್ನು ಕೊಟ್ಟು ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ವ್ಯಾಯಾಮಗಳನ್ನು ಮಾಡಿಸಿ ಬೆನ್ನು ನೋವನ್ನು ಕಡಿಮೆ ಮಾಡುವ ರೀತಿಯಲ್ಲಿ ಈಗ ಟ್ರೀಟ್ಮೆಂಟನ್ನು ಮುಂದುವರಿಸಿದ್ದಾರೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ಗೆ ವೈದ್ಯರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ರೀತಿಯಲ್ಲಿ ದರ್ಶನ್ ಶಸ್ತ್ರಚಿಕಿತ್ಸೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಏನೆಲ್ಲ ಪ್ಲಾನ್ ಮಾಡಬೇಕಿತ್ತು ಎಲ್ಲವನ್ನೂ ಕೂಡ ಮಾಡಿದ್ರು. ಈಗ ರೆಗ್ಯುಲರ್ ಬೇಲ್ ಮಂಜೂರಾಗಿರೋ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆಗೊಳಗಾಗುವಂತಹ ಪಾಸಿಬಿಲಿಟೀಸ್ ಎಷ್ಟಿರುತ್ತೆ ದರ್ಶನ್ ಅಂತ ಹೇಳಿ ಮಾರುತಿ? ಖಂಡಿತ, ಯಾಕಂದರೆ ಈಗಾಗಲೇ ಬೇಲ್ ತೊಗೊಂಡು ಅಂದರೆ ಮಧ್ಯಂತರ ಜಾಮೀನು ಸಿಕ್ಕಿರೋ ಕಾರಣವೇ ಅವರ ಆಸ್ಪತ್ರೆಯ ಚಿಕಿತ್ಸೆ ಉದ್ದೇಶಕ್ಕೆ, ಅಂದರೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ನೀಡಿದಂತಹ ವರದಿ ಆಧಾರದ ಮೇಲೆ ಅವರಿಗೆ ಆಪರೇಷನ್ ಆಗಲೇಬೇಕು ಅಂತ ವರದಿ ನೀಡಿತ್ತು. ಆ ಹಿನ್ನೆಲೆಯಲ್ಲಿ ಅವರು
6 ವಾರಗಳ ಕೋರ್ಟ್ ಬೇಲ್ ಕೊಟ್ಟಿತ್ತು. ಆ ನಂತರ ರೆಗ್ಯುಲರ್ ಬೇಲ್ ಸಿಕ್ಕಿದ ನಂತರದಲ್ಲಿ ಅಂದರೆ ಅಲ್ಲಿಂದ 6 ವಾರಗಳ ಕಾಲ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ರು ಅವರು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರಲಿಲ್ಲ, ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗಿರಲಿಲ್ಲ. ಆಪರೇಷನ್ನ ಮಾಡೋದಕ್ಕೆ BP ವೇರಿಯೇಷನ್ ಆಗ್ತಿದೆ ಅಂತ ವೈದ್ಯರು ಒಂದು ವರದಿನೂ ಕೂಡ ಕೊಟ್ಟಿದ್ದರು. ಆ ನಂತರದಲ್ಲಿ ಅಂದರೆ ನಿನ್ನೆ ಏನು ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆಗಿರೋ ಹಿನ್ನೆಲೆಯಲ್ಲಿ ಈಗ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೋ ಅನ್ನೋಂಥ ಪ್ರಶ್ನೆ ಕಾಡ್ತಿರುವಂಥದ್ದು. ವೈದ್ಯರ ಜೊತೆಗೆ ಅವ್ರು ಸಮಾಲೋಚನೆ ನಡೆಸ್ತಿರೋದು. ಒಬ್ಬ ನಟ ಆಗಿರೋದ್ರಿಂದ ಆಪರೇಷನ್ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ, ಮತ್ತು ಬೆನ್ನಿನ ಆಪರೇಷನ್ ಅಂದರೆ ಸುಲಭವಾಗಿ ಆಗೋದಿಲ್ಲ, ತುಂಬ ಲಾಂಗ್ ರೆಸ್ಟ್ ಆಗುತ್ತೆ, ಮತ್ತು ರಿಸ್ಕಿ ಶಾಟ್ಸ್ಗಳಂದರೆ ಶೂಟಿಂಗ್ ಸಂದರ್ಭದಲ್ಲಿ ರಿಸ್ಕ್ ತೊಗೊಳಕ್ಕಾಗಲ್ಲ. ಆ ಕಾರಣಕ್ಕೆ ಆಪರೇಷನ್ ಬೇಡ, ಅದೇ ರೀತಿಯಲ್ಲಿ ಅಂದರೆ ಫಿಸಿಯೋಥೆರಪಿ ಮೂಲಕ ಅಂದರೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮೂಲಕನೇ ಚಿಕಿತ್ಸೆ ಪಡಿಬೋದಾ, ಅದರಿಂದ ಗುಣಮುಖ ಆಗುತ್ತಾ ಅನ್ನೋ ಉದ್ದೇಶದಿಂದ ಅದ್ರ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ವೈದ್ಯರೊಂದಿಗೆ. ಈಗ ವೈದ್ಯರು ಕೂಡ ಈಗ 6 ವಾರಗಳಿಂದ ಅದೇ ಟ್ರೀಟ್ಮೆಂಟ್ನ ಕೊಡ್ತಿದ್ದಾರೆ. ಅಂದರೆ ಫಿಸಿಯೋಥೆರಪಿ ಮತ್ತು ಮೆಡಿಸನ್ ಮೂಲಕನೇ ಬೆನ್ನಿನ ನೋವನ್ನು ಕಡಿಮೆ ಮಾಡುವಂಥ ಚಿಕಿತ್ಸೆನ ಮುಂದುವರಿಸಿದ್ದಾರೆ. ಇನ್ನೂ 1 ವಾರ ಕಾಲ ಅದೇ ಚಿಕಿತ್ಸೆನ ಮುಂದುವರಿಸಿ ಆ ನಂತರದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಕಂಪ್ಲೀಟ್ಲಿ ರೆಸ್ಟಲ್ಲಿ ಅಂದರೆ ಆಲ್ಮೋಸ್ಟ್ ಒಂದು ತಿಂಗಳ ಕಾಲ ಅಥವಾ ಅದಕ್ಕಿಂತ ವೈದ್ಯರು ಎಷ್ಟು ದಿನಗಳು ಹೇಳ್ತಾರೋ ಅಷ್ಟು ದಿನಗಳ ಕಾಲ ವೈದ್ಯರ ಸಲಹೆ ಯಾವ ರೀತಿ ಕೊಡ್ತಾರೆ ಅದೇ ರೀತಿ ಮನೆಯಲ್ಲೂ ಸಹ ಇರೋದಕ್ಕೆ ಈಗ ದರ್ಶನ್ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನೀಡ್ತಿರುವಂಥದ್ದು ಸಿಕ್ಕಿರುವಂಥದ್ದು. ಒಟ್ಟಿನಲ್ಲಿ ಅಂದರೆ ಶಸ್ತ್ರಚಿಕಿತ್ಸೆ ಆಪರೇಷನ್ ಆಗ್ತಾರೆ ಅನ್ನೋ ಕಾರಣಕ್ಕೇ ಈಗ ಮಧ್ಯಂತರ ಬೇಲ್ ಜಾಮೀನಾಗಿತ್ತು, ಅದು ಈಗ ವಜಾವಾಗಿ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಆಪರೇಷನ್ಗೆ ಒಳಪಡೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.